ಸ್ನೇಹಿತರೆ, ಬೆಳಗಾವಿಯಿಂದ ಅಬ್ದುಲ್ ಪೈಲ್ವಾನ್ ಅವರು ಬಂದಿದ್ದಾರೆ ಅಪ್ಪು ಸರ್ನ ನೋಡಲಿಕ್ಕೆ ಅಂತ ಹೇಳಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ಪೈಲ್ವಾನ್ ಅಂತ. ಹಾಂ. ನಾನು ಸುಮಾರು ಒಂದು 600 ಕಿಲೋಮೀಟರ್ ಬೆಳಗಾವಿಯಿಂದ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಬಂದಿದ್ದೆ. ಆ ಮಹಾನುಭಾವ ಜೀವಂತ ಇದ್ದಾಗ ನಮ್ಗೆ ನೋಡೋಕ್ಕಾಗಲಿಲ್ಲ, ಅಥವಾ ಅವರ ಸಮಾಧಿಗೆ ಬಂದು ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೇನೋ ಅಂತ ಬಂದಿದ್ವಿ. ಇಲ್ಲಿ ಗುಂಪು ಜನ ನೋಡ್ರೆ ಬಹುಶಃ ನಮಗೆ ಸಮಾಧಿಗೆ ಹೋಗೋಕ್ಕೂ ಚಾನ್ಸಸ್ ಇಲ್ಲ. ಆದರೆ ನಮ್ಮ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ಯಾಕಂದರೆ ಆ ಮಹಾನುಭಾವ ಜೀವಂತ ಇದ್ದಾಗ ನಾವು ಪ್ರತಿ ಸಲ ನೋಡ್ಬೇಕಂತ ಭಾಳ ಕಷ್ಟಪಟ್ಟಿದ್ದೀವಿ. ಬಟ್ ನಮಗೆ ಆ ಹನಿವಾರ ಇಲ್ಲ. ಅದನ್ನಾದ ನಂತರ ಅವರು ತೀರು ಹೋದ ನಂತರ ಅವ್ರ ಸಮಾಧಿಗಾರ ಬಂದು ನಾವು ನಮ್ಮ ಮನಸ್ಸಿಗೆ ಸಮಾಧಾನ ಪಡಿಸ್ಕೋಬೇಕಂದ್ರೆ ಇಲ್ಲಿ ಸಾಕಷ್ಟು ಜನ ಗುಂಪಲ್ಲಿ ಹೋಗೋಕೆ ಹಾದಿನೇ ಇಲ್ಲ. ಹಾಗಾಗಿ ಭಾಳ ಗದ್ದಲ ನಡೆದಿದೆ. ಅದಕ್ಕಾಗಿ ನಾವು ಪುನೀತ್ ರಾಜ್ಕುಮಾರ್ ಎಲ್ಲರ ಪಾಲಿಗೆ ಅವರು ದೇವರಾಗಿದ್ದಾರೆ. ಆ ದೇವರ ಆಶೀರ್ವಾದ ಎಲ್ಲಿ ಇದ್ದರೂ ಕೂಡ ದೇವರ ಆಶೀರ್ವಾದ ಸಿಗುತ್ತೆ ಅಂತ ನಾನು ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಓಕೆ. ಸೊ ಹೀಗಾಗಿ ತುಂಬ ಜನ ಇದ್ದಾರೆ. ಖಂಡಿತ ನಿಮಗೆ ಅಪ್ಪು ಸರ್ ನೋಡೋವಂಥ ಅವಕಾಶ ಸಿಗುತ್ತೆ. ಖಂಡಿತ ನೀವು ಅಪ್ಪು ಸರ್ ನೋಡ್ಬೋದು. ಬೇಸರಗಳು ಅಂತ ಏನು ತೊಂದರೆ ಏನಾಗಲ್ಲ. ನೀವು ಆರಾಮಾಗಿ ನೋಡೋದು. ಎಷ್ಟೇ ಜನ ಇದ್ರು ಸಹ ನಿಮಗೆ ಗೊತ್ತಾಗುತ್ತೆ. ಹೌದು, ನೋಡ್ಬೇಕು ಸರ್. ತುಂಬ ಆಸೆ ಇಟ್ಕೊಂಡು ಬಂದಿದ್ದೀವಿ. ಖಂಡಿತ ಅದರಲ್ಲಿ ನೋಡ್ಬೇಕಂತ ತುಂಬ ಆಸೆ ಇದೆ ಸರ್. ಯಾಕಂದರೆ ಅವ್ರನ್ನ ನೋಡಿದ್ರೆ ಮನಸ್ಸಿಗೆ ನಮಗೆ ಏನೋ ಒಂದು ಥರ ಸಂತೋಷ ಮತ್ತು ತೃಪ್ತಿ ಆಗುತ್ತೆ. ಅಲ್ಲಿಂದ ಅಲ್ಲಿಷ್ಟು ದೂರ ಬಂದಿದ್ದಕ್ಕಿಂತನೂ ಇವತ್ತು ಯಾವುದೇ ಥರ ನಾವು ನೋಡೇ ಹೋಗ್ಬೇಕಂತಲೇ ನಿಂತಿದ್ದೀವಿ ಸರ್. ಓಕೆ. ಸೊ ಅಪ್ಪು ಸರ್ ಸಿನಿಮಾಗಳೆಲ್ಲ ನೋಡಿದ್ದೀರಾ ನೀವು? ನೋಡಿದ್ದೀನಿ ಸರ್. ಯಾವ ಸಿನಿಮಾಗಳು ನೋಡಿದ್ದೀರಾ ಸರ್? ರಾಜ್ಕುಮಾರ, ಆಮೇಲೆ ಜೇಮ್ಸು, ಆಮೇಲೆ ಅನ್ನಬಾಂಡು, ಆಮೇಲೆ ಉಡುಗೊರೆ, ಆಮೇಲೆ ಮಿಲನ, ಸಾಕಷ್ಟು ನೋಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.